ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆಯ ಕುರಿತಂತೆ ಜೋರಾದ ಜಟಾಪಟಿಗಳು ನಡೀತಾ ಇದೆ. ಅಧಿಕಾರ ಹಂಚಿಕೆಯ ಬಗ್ಗೆ 1-to-1 ಮೀಟಿಂಗ್ ಕೂಡ ಸಾಗ್ತಾ ಇದೆ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿಕೆಶಿ ಪ್ರಸ್ತಾಪವನ್ನ ಮಾಡ್ತಾರೆ. ವಾಗ್ದಾನದ ಬಗ್ಗೆ ಪದೇ ಪದೇ ಡಿಕೆ ಶಿವಕುಮಾರ್ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಸಿಎಂ ಮುಂದೆ ಡಿಕೆಶಿ ಬಿಗಿಪಟ್ಟು ಹಿಡಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. 2.5 ವರ್ಷವಾಗಿದೆ ಅಧಿಕಾರವನ್ನ ಬಿಟ್ಟು ಕೊಡಿ ಅನ್ನುವಂತಹ ಪಟ್ಟನ್ನ ಹಿಡಿತಾರ ಡಿಕೆ ಶಿವಕುಮಾರ್ ಅಂತ ಹೇಳಿ ಕಾದು ನೋಡಬೇಕಾಗುತ್ತೆ. ರಾಹುಲ್ ಮುಂದೆ ಒಪ್ಪಂದ ಆಗಿಲ್ಲ ಅಂತ ಹೇಳಿ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ಮತ್ತದೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಒಟ್ಟಾರೆಯಾಗಿ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಏನ್ ಆಗತ್ತೆ, ಯಾವ ಚರ್ಚೆಗಳು ಆಗತ್ತೆ, ಯಾವ ರೀತಿಯಾದಂತಹ ಒಮ್ಮತದ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಾತುಕತೆ ವೇಳೆಯೂ ಡಿಕೆಶಿಗೆ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ. ಇತ್ತ ಅಧಿಕಾರಿ ಹಂಚಿಕೆಯ ವಿಚಾರವನ್ನ ಡಿಕೆ ಶಿವಕುಮಾರ್ ಪ್ರಸ್ತಾಪವನ್ನ ಮಾಡ್ತಾರೆ. ಹಾಗಾಗಿ ಸಿಎಂ ಮುಂದೆ ಡಿಕೆ ಶಿವಕುಮಾರ್ ಬಿಗಿಪಟ್ಟು ಹಿಡಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ರಾಹುಲ್ ಗಾಂಧಿ ಏನೇ ತೀರ್ಮಾನವನ್ನ ಮಾಡಿದ್ರು ಕೂಡ ಒಪ್ಪಿಕೊಳ್ಳುವೆ ಅನ್ನೋದಾಗಿಯೂ ಕೂಡ ಈಗ ಇಬ್ಬರು ನಾಯಕರು ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಈಗಾಗಲೇ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ 1-to-1 ಮೀಟಿಂಗ್ಗಳು ನಡೀತಾ ಇದೆ. ಅದರಲ್ಲೂ ಕೂಡ ಈಗ ಆರಂಭ ಆಗ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಸಭೆಯಂತೂ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಬ್ಬರು ನಾಯಕರು ಕೂಡ ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳದೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಹೈಕಮಾಂಡ್ ನೀವೇ ತೀರ್ಮಾನವನ್ನ ಮಾಡಿ ಅನ್ನೋದು ಸಾಕಷ್ಟು ಪ್ರಶ್ನೆ ಗೊಂದಲಗಳಿಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಈ ಒಂದು ಸಭೆ ಏನಾಗಬಹುದು, ಈ ಕುರಿತಂತೆ ಹೆಚ್ಚಿನ ಮಾಹಿತಿ ಏನಿದೆ? ದಿವ್ಯದಾಸ್, ಈ ಒಂದು ಏನು ಸಿಎಂ ಅವರ ಡಿನ್ನರ್ ಅಥವಾ ಉಪಹಾರ ಕೂಟ ಆರಂಭವಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈಗ ಮುಖ್ಯಮಂತ್ರಿ ಗೃಹ ಕಚೇರಿ ಕಾವೇರಿಗೆ ಆಗಮಿಸಿದ್ದಾರೆ. ಅವರೊಬ್ಬರೇ ಬಂದಿದ್ದಾರೆ. ಮುಖ್ಯಮಂತ್ರಿ ಗೃಹ ಕಚೇರಿಯಲ್ಲಿ ಕಾವೇರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಜೊತೆಗೆ ಪೊನ್ನಣ್ಣ ಅವರಿದ್ದಾರೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಅಂತ ಪೊನ್ನಣ್ಣ ಅವರು ಸಿಎಂ ನಿವಾಸದಲ್ಲಿದ್ದಾರೆ. ಆದರೆ ಇಬ್ಬರೇ ಇನ್ನು ಆ ಒಂದು ಸಭೆಯಲ್ಲಿ ಭಾಗವಹಿಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರೇ ಸಹ ಉಪಹಾರ ಕೂಟದಲ್ಲಿ ಭಾಗವಹಿಸ್ತಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಿದೆ. ಹೀಗಾಗಿ ಸುಮಾರು ಅರ್ಧ ಗಂಟೆ ಅಥವಾ 1 ಗಂಟೆಗಳ ಕಾಲ ಹೆಚ್ಚು ಕಾಲ ಇಬ್ಬರು ನಾಯಕರು ಕೂತ್ಕೊಂಡು ಉಭಯ ಕುಶಲೋಪರಿಯ ಮೂಲಕ ಟಿಫನ್ ಸೇವನೆ ಮಾಡುವ ಜೊತೆಗೆ ಈ ಒಂದು ವಿಷಯಗಳನ್ನು ಸಹ ಸಮಗ್ರವಾಗಿ ಚರ್ಚಿಸುವಂಥ ಸಾಧ್ಯತೆ ಇದೆ. ಅಧಿಕಾರ ಹಂಚಿಕೆ ಸೂತ್ರ, ಇಬ್ಬರ ನಡುವೆ ಇರುವಂಥ ಗೊಂದಲಗಳು, ಇತ್ತೀಚೆಗೆ ಕೊಡ್ತಿರುವಂಥ ಹೇಳಿಕೆಗಳು, ದೆಹಲಿಗೆ ಶಾಸಕರು ತೆರಳಿದಂಥ ವಿಚಾರ ಇರ್ಬೋದು, ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರನ್ನ ಕೇಳ್ದೇನೆ ಸಚಿವ ಸಂಪುಟನ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದ್ದು, ಅದಾದ ನಂತರ ಕೇವಲ ರಾಜಣ್ಣ ಅವ್ರನ್ನ ಮತ್ತು 2 ಖಾತೆ ಏನು ಬಾಕಿ ಇತ್ತು ಅದನ್ನು ಮಾತ್ರ ಫಿಲ್ ಮಾಡ್ತೀವಿ ಅಂತ ಅನ್ನೋದು DCM ಏನು ಸ್ಟ್ರಾಟಜಿಯನ್ನು ಮಾಡಿದ್ರು, ಅದಕ್ಕೆ ತಂತ್ರವಾಗಿ ಸಿಎಂ ಸಹ ಪ್ರತಿತಂತ್ರವನ್ನು ಹೂಡುವಂಥ ಪ್ರಯತ್ನವನ್ನು ಮಾಡಿದ್ರು. DCM ಅವರು ಹೇಳಿದ್ರು 2.5 ವರ್ಷದ ನಂತರ ಅಧಿಕಾರ ಹಂಚಿಕೆ ಸೂತ್ರವನ್ನು ಜಾರಿಗೊಳಿಸಬೇಕಾಗತ್ತೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ವೇಳೆ ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಪಕ್ಷದ ವರಿಷ್ಠರು ಅನುಮತಿ ಕೊಟ್ಟಿದೆ. ಅದರಲ್ಲಿ ಡಿಕೆ ಶಿವಕುಮಾರ್ 2.5 ವರ್ಷದ ಸೂತ್ರ ಅನ್ವಯ ಆಗಲ್ಲ ಅನ್ನೋ ಸಂದೇಶವನ್ನು ಕೊಟ್ಟರು. ಹೀಗಾಗಿ ಪ್ರತಿಯೊಂದು ದಿನಕ್ಕೊಂದು ಹೇಳಿಕೆ, ದಿನಕ್ಕೊಂದು ಪ್ರತಿ ಕೌಂಟರ್ ಕೊಡೋ ಮೂಲಕ ಈ ಒಂದು ವಿಷಯವನ್ನು ಇನ್ನಷ್ಟು ತೀವ್ರಗೊಳಿಸುವ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಈ ಒಂದು ಹಂತಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರು. ನಂತರ ಪಕ್ಷದ ವರಿಷ್ಠರು ರಾಜ್ಯಕ್ಕೆ ಭೇಟಿ ನೀಡಿದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದರು. ಇವೆಲ್ಲ ಸಂದರ್ಭಗಳು ಸಹ ಒಂದು ಹಂತದಲ್ಲಿ ಈ ಒಂದು ವಿಷಯವನ್ನು ಮತ್ತಷ್ಟು ತೀಕ್ಷ್ಣವಾಗಿ, ಮತ್ತಷ್ಟು ಸೂಕ್ಷ್ಮದ ಲೆವೆಲ್ಗೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು DCM ಮಾಡಿದ್ರು. ಈಗ ಅಂತಿಮ ಹಂತ ಅಂತ ಹೇಳಿದ್ರೆ ನಾಳೆ ಸಭೆ ಇದೆ, AICC ಸಂಸದೀಯ ಮಂಡಳಿ ಸಭೆ ಇದೆ. ಆ ಒಂದು ಸಭೆಗೆ ಮುನ್ನ ಈ ಒಂದು ರಾಜ್ಯ ರಾಜಕಾರಣದಲ್ಲಾಗ್ತಿರುವಂಥ ಬೆಳವಣಿಗೆಯನ್ನು ಅವರು ಚರ್ಚಿಸಿ ಇತ್ಯರ್ಥ ಮಾಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ನಡೆತಿರುವಂಥ ಈ ಅಧಿಕಾರ ಹಂಚಿಕೆ ಸೂತ್ರ ಗೊಂದಲವನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನೀವಿಬ್ಬರು ನಾಯಕರು ಕೂತು ಚರ್ಚಿಸಿ ನಂತರ ನಿಮ್ಮ ನಿರ್ಣಯಗಳನ್ನು ವರಿಷ್ಠರಿಗೆ ತಿಳಿಸಿ ಅಂತ. ಇಲ್ಲದಿದ್ದಲ್ಲಿ ಇಲ್ಲಿ ಯಾವುದೇ ವಿಷಯಗಳು ಬಗೆಹರಿಯದಿದ್ದಲ್ಲಿ ಇಂದು ನಡೆಯುವಂಥ ಉಪಹಾರ ಕೂಟದಲ್ಲಿ ಈ ವಿಷಯಗಳ ಇಬ್ಬರಲ್ಲೂ ನಡುವೆ ಸಹಮತ ಬರೆದಿದ್ದಲ್ಲಿ ಮತ್ತೆ ನಾಳೆ ದೆಹಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ತೆರಳಬೇಕಾಗತ್ತೆ. ಅಲ್ಲೂ ಸಹ ಈ ಒಂದು ವಿಷಯ ಚರ್ಚೆ ಬರ್ಬೋದು. ದಿವ್ಯದಾಸ್ ಹೇಳ್ತಾ ಇರುವಂಥ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು ತಮ್ಮ ಒಂದು ಹಿಂದಿನ ಹೇಳಿಕೆ ಏನಿತ್ತು, ಪಕ್ಷದ ವರಿಷ್ಠರು ಸೂಚನೆ ಮಾಡಿದ್ದೇ ಆದಲ್ಲಿ ನಾನು ಅಧಿಕಾರ ಬಿಟ್ಟುಕೊಳ್ಳಲಿಕ್ಕೆ ಸಿದ್ಧರಿದ್ದೇನೆ ಅಂತ ಅನ್ನೋದು, ಆ ಒಂದು ಮಾತಿಗೆ ಸಿದ್ದರಾಮಯ್ಯರು ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದೇ ಆದಲ್ಲಿ ಈ ಒಂದು ಉಪಹಾರ ಕೂಟದಲ್ಲಿ ಈ ಒಂದು ಮಾತುಕತೆ ಯಶಸ್ವಿ ಆಗೋದಿಲ್ಲ.
ಒಂದು ವೇಳೆ ಇದನ್ನು ಮುಂದಿನ ನಂತರ ಇಬ್ಬರೂ ಒಂದು ಆಪ್ಷನ್ಗಳನ್ನು ಇಟ್ಕೊಳ್ಳೋಣ, ನೀವು ಸಹ ಮುಂದಿನ ಒಂದು ಹೆಜ್ಜೆಯನ್ನು ಇಡಿ, ನಾನು ಸಹ ಮುಂದಿನ ಹೆಜ್ಜೆಯನ್ನು ಇಡ್ತೀನಿ, ಇಬ್ಬರೂ ಸಹ ಪಕ್ಷದ ವರಿಷ್ಠರಿಗೆ ಬಿಟ್ಟು ಪಕ್ಷದ ವರಿಷ್ಠರು ತೀರ್ಮಾನಕ್ಕೆ ಬದ್ಧತೆಯನ್ನು ಪ್ರದರ್ಶನ ಮಾಡ್ಬೋದು, ಆ ನಿರ್ಣಯವನ್ನು ಕೈಗೊಳ್ಳಲಿಕ್ಕೂ ಸಹ ಸಾಧ್ಯತೆ ಇದೆ. ಇನ್ನು ಮೂರನೇ ಆಪ್ಷನ್ ಅಂತಂದರೆ DCM ಸಿದ್ದರಾಮಯ್ಯ CM ಸಿದ್ದರಾಮಯ್ಯ DK ಶಿವಕುಮಾರ್ ನಡುವೆ ಆ ಹೊಂದಾಣಿಕೆ ಆಗದಿದ್ದಲ್ಲಿ ಮೂರನೇ ವ್ಯಕ್ತಿಯ ಮಧ್ಯಪ್ರವೇಶ ಮಾಡಲಿಕ್ಕೆ, ಅಂದರೆ ಹೈಕಮಾಂಡ್ ಇರ್ಬೋದು ಅಥವಾ ಬೇರೆ ಯಾರದು ಸಹ ಮಧ್ಯಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತಾರಾ ಅಂತ ಅನ್ನೋದು ವಿಷಯ. ಇನ್ನು ನಾಲ್ಕನೇ ವಿಷಯ, ಇವ್ಯಾವೂ ಸಹ ಹಿಂದೆ ಆದಂಥ ಮಾತುಕತೆ ಸಾದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇರಲಿಲ್ಲ, ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರು, CM ಸಿದ್ದರಾಮಯ್ಯ, DK ಶಿವಕುಮಾರ್ ಇರ್ಬೋದು ಮತ್ತು ಸುರ್ಜೇವಾಲಾ, ವೇಣುಗೋಪಾಲ್, DK ಸುರೇಶ್ ಅವರಿದ್ದರು, ಅವರ ಸಮಕ್ಷಮದಲ್ಲಿ ಚರ್ಚೆ ಆಗಲಿ ಮತ್ತೊಮ್ಮೆ ಅಂತಂದರೂ ಸಹ ಅದು ಸಹ ಮತ್ತೆ ದೆಹಲಿಯ ಅಂಗಳಕ್ಕೆ ಹೋಗುತ್ತೆ. ಹೀಗಾಗಿ ಇಬ್ಬರು ನಾಯಕರು ತಮ್ಮ ಮನಸ್ತಾಪಗಳನ್ನು, ಹಿಂದಿನ ವಿಚಾರಗಳನ್ನು ಕೈಬಿಟ್ಟು ಈಗ ಒಡಂಬಡಿಕೆ ಮೂಲಕ 2.5 ವರ್ಷ ನೀವು ಅಧಿಕಾರ ನಡೆಸಿದ್ದೇವೆ, ನಿಮಗೆ ಇನ್ನೂ ಸಹ ಒಂದಷ್ಟು ಕಾಲಾವಕಾಶನ ಕೊಡ್ತಾ ಬೇಕಾದ್ರೆ ಬಜೆಟ್ ಮಂಡಿಸಿ ನಮ್ಗೆ ಅಧಿಕಾರ ಬಿಟ್ಕೊಡಿ ಅಂತನೋ ಮಾತುಕತೆಗೂ ಸಹ ಬರಲಿಕ್ಕೆ ಅವಕಾಶ ಇದೆ. ಇನ್ನು ಎರಡನೇ ವಿಷಯ, DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯವರು ಒಂದು ದಿನ ಎಡಿಷನಲ್ ಆಗಿ ಮುಂದುವರಿಯೋದು ಬೇಡ, 2.5 ವರ್ಷ ಕಂಪ್ಲೀಟ್ ಆದ ತಕ್ಷಣ ರಾಜೀನಾಮೆ ಕೊಟ್ಟು ನನಗೆ ಅಧಿಕಾರ ಕೊಡಿ ಅಂತ ಒಂದು ಪಟ್ಟನ್ನು ಹಿಡಿದಿದ್ದೇ ಆದಲ್ಲಿ ಈ ಒಂದು ಉಪಹಾರ ಕೂಟನೂ ಸಹ ಯಶಸ್ವಿ ಆಗೋದಿಲ್ಲ. ಹೀಗಾಗಿ ನಾನಾ ವಿಕಲ್ಪಗಳು, ನಾನಾ ಆಪ್ಷನ್ಗಳು ಈ ಇಬ್ಬರು ನಾಯಕರ ಮುಂದೆ ಇದೆ. ಸಿದ್ದರಾಮಯ್ಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ವೇಳೆ DCMಗೆ ಅಧಿಕಾರ ಬಿಟ್ಕೊಡುವಂಥ ಅವಕಾಶ ಬಂದಿದ್ದೇ ಆದಲ್ಲಿ ಅವರ ಡಿಮ್ಯಾಂಡ್ಸ್ಗಳು ಏನು ಅಂತ ಅನ್ನೋದನ್ನು ಸಿದ್ದರಾಮಯ್ಯನವರು ಮುಂದಿಡ್ಬೋದು, ಅದಕ್ಕೆ DK ಶಿವಕುಮಾರ್ ಒಪ್ಕೊಳ್ಬೇಕಾಗತ್ತೆ. ಇಲ್ಲದಿದ್ದಲ್ಲಿ ಈ ಒಂದು ಅವಕಾಶ ಓಪನ್ ಅಪ್ ಆಗೋದಿಲ್ಲ, ಇಬ್ಬರ ನಡುವೆ ಒಡಂಬಡಿಕೆ ಇರೋದು ಅದು ಓಪನ್ ಅಪ್ ಆಗೋದಿಲ್ಲ. ಹೀಗಾಗಿ ಇವೆಲ್ಲ ವಿಚಾರಗಳನ್ನು ಅವರು ಅಂತಿಮವಾಗಿ ನಿರ್ಣಯನ ಕೈಗೊಂಡು ಪಕ್ಷದ ವರಿಷ್ಠರಿಗೆ ಇದನ್ನು ರವಾನೆ ಮಾಡಬೇಕಾಗತ್ತೆ. ಪಕ್ಷದ ವರಿಷ್ಠರು ನಾವು ಇಂತಹ ವಿಷಯಗಳನ್ನು ಚರ್ಚಿಸಿದ್ದೇವೆ, ಆ ಚರ್ಚೆ ನಡೆಸಿದ ವಿಷಯಗಳಲ್ಲಿ ನಿಮಗೆ ಸಹಮತಿ ಇರುವಂಥ ವಿಷಯಗಳು ಯಾವುದು ಮತ್ತು ನಾವು ಇಂತಹ ಒಡಂಬಡಿಕೆ ಬಂದಿದ್ದೇವೆ, ಇದನ್ನು ನೀತಿ ನಿರ್ಣಯವನ್ನು ಮಾಡುವಂಥ ತೀರ್ಮಾನವನ್ನು ಕೈಗೊಳ್ಳಿ ಅಂತ ಅವ್ರಿಗೂ ಮನವಿಯನ್ನು ಮಾಡ್ಬೋದು. ಒಂದು ವೇಳೆ ಇಲ್ಲಿ ಇಬ್ಬರ ನಡುವೆ ಮಾತುಕತೆ ಫಲಪ್ರದ ಆಗದಿದ್ದಲ್ಲಿ ಅದು ಮತ್ತೆ ವರಿಷ್ಠರ ಅಂಗಳಕ್ಕೆ ಹೋಗುತ್ತೆ, ಅಲ್ಲಿ ಅವರು ಯಾವ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ಅನ್ನೋದ್ರ ನಂತರ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರ ಜಾರಿ ಮಾಡ್ತಾರೆ, ಇಲ್ಲ ಸಿದ್ದರಾಮಯ್ಯನ ಪ್ರಕಾರ ಸಚಿವ ಸಂಪುಟ ಪುನರಚನೆ ಅವಕಾಶ ಕೊಡ್ತಾರೆ. ಇವೆರಡೂ ಸಹ ಇನ್ನೂ ರಹಸ್ಯವಾಗಿ ಉಳಿಯುವಂಥ ಸಾಧ್ಯತೆ. ಇನ್ನು ಕೇವಲ 24 ಗಂಟೆ ಬಾಕಿ ಇದೆ. ನಾಳೆ ದೆಹಲಿ ನಡೆಯುವಂಥ ಸಂಸದೀಯ ಮಂಡಳಿಯಲ್ಲಿ ಇವೆಲ್ಲದಕ್ಕೂ ಸಹ ಉತ್ತರ ಸಿಗ್ಬೋದು. ಅದಕ್ಕೂ ಮೊದಲೇ ಇವರಿಬ್ಬರು ನಾಯಕರು ಕೂತು ಅವರೇ ಮಾತುಕತೆ ಮೂಲಕ ಬಗೆಹರಿಸಿಕೊಂಡದ್ದೇ ಆದಲ್ಲಿ ಅಲ್ಲಿ ದೆಹಲಿನಲ್ಲಿ ಇನ್ನೂ ಸಹ ನಿರ್ಣಯ ಕೈಗೊಳ್ಳಲಿಕ್ಕೆ ಇನ್ನಷ್ಟು ಈಸಿ ಆಗುತ್ತೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡ್ಬೇಕಾ ಅಥವಾ ಸಚಿವ ಸಂಪುಟ ಪುನರಚನೆ ಮಾಡಬೇಕಾ, DK ಶಿವಕುಮಾರ್ಗಿರುವಂಥ ಆಪ್ಷನ್ಗಳೇನು, ಸಿದ್ದರಾಮಯ್ಯಗಿರುವಂಥ ಆಪ್ಷನ್ಗಳೇನು, ಇವೆಲ್ಲದಕ್ಕೂ ಸಹ ವರಿಷ್ಠರು ಒಂದಷ್ಟು ತಲೆ ಕೆಡಿಸ್ಕೊಂಡು ಚರ್ಚೆ ಮಾಡಬೇಕಾಗತ್ತೆ ಮತ್ತು ನಿರ್ಣಯ ಕೈಗೊಳ್ಳಬೇಕಾಗತ್ತೆ. ಹೀಗಾಗಿ ಇಂದು ನಡೆಯುವಂಥ ಈ ಒಂದು ಉಪಹಾರ ಕೂಟದಲ್ಲಿ ನಡೆಯುವಂಥ ಚರ್ಚೆ, ಆ ಚರ್ಚೆಯ ಮೇಲೆ ನಾಳಿನ ಸಭೆ ನಿರ್ಧಾರವಾಗುವಂಥ ಸಾಧ್ಯತೆ ಇದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಂದರೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸಭೆಗಳು ಕೂಡ ಆಗಿದೆ. ಆದರೆ ಈಗ CM ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಈ ಒಂದು ಬ್ರೇಕ್ಫಾಸ್ಟ್ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳಿ CM ಮುಂದೆ DKಶಿ ಬಿಗಿಪಟ್ಟು ಹಿಡಿಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ CM ಬಣ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಬೇಕು ಅನ್ನುವಂಥ ಸಾಕಷ್ಟು ಸರ್ಕಸ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಬೆಂಬಲಿಗರು DKಶಿ CM ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂಥ ಸಾಕಷ್ಟು ರಣತಂತ್ರಗಳನ್ನು ಹೂಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಈ ಒಂದು ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇಬ್ಬರು ಉಭಯ ನಾಯಕರು ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವರಿಬ್ಬರ ತೀರ್ಮಾನದ ನಂತರದಲ್ಲಿ ಹೈಕಮಾಂಡ್ ನಾಳೆ ಏನು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಹೈಕಮಾಂಡ್ ಅವರಿಗೂ ಕೂಡ ಈಸಿ ಟಾಸ್ಕ್ ಆಗುತ್ತೆ. ಇವತ್ತೇನಾದರೂ ಒಮ್ಮತದ ನಿರ್ಧಾರಕ್ಕೆ ಬಂದ್ರೆ, ಇಲ್ಲ ಅಂತ ಹೇಳಿದ್ರೆ ಇವತ್ತು ಇವರಿಬ್ರು ಕೂಡ ಯಾವುದೇ ರೀತಿಯಾದಂತಹ ಒಮ್ಮತದ ನಿರ್ಧಾರಕ್ಕೆ ಬಂದಿಲ್ಲ, ಯಾವುದೇ ಒಂದು ಫೈನಲ್ ಡಿಸಿಷನ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ಗೆ ಇದು ಇನ್ನೂ ಒಂದು ರೀತಿ ಬಿಗ್ ಟಾಸ್ಕ್ ಆಗುತ್ತೆ. ಹಾಗಾದ್ರೆ CM ಸ್ಥಾನ CM ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ DK ಶಿವಕುಮಾರ್ ಅವರಿಗೆ ನೀಡಬೇಕಾ ಅನ್ನುವಂಥ ಮತ್ತೊಂದಿಷ್ಟು ಗೊಂದಲ ಕೂಡ ಸೃಷ್ಟಿಯಾಗುತ್ತೆ.